ಜಯಗ್ರಹಾರ ಮುಳಬಾಗಿಲು ತಾಲೂಕು ಜಯಗ್ರಹಾರದಲ್ಲಿ ಇರುವಂಥ ಭೂನೀರ ಸಮೇತ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ 7ನೇ ವೈಕುಂಠ ಏಕಾದಶಿ ಆಚರಿಸ್ತಾ ಇದ್ದೇವೆ. ಈ ಮೊದಲು ಮಹಾನುಭಾವ ಶ್ರೀ ಭೂನೀರ ವಸಂತ ವಲ್ಲಭರಾಯ ಸ್ವಾಮಿ ಭೂಮಿಯಲ್ಲಿ ಉಳಿತಾ ಇದ್ದಾಗ ಸಿಕ್ಕಿದ್ದು. ಒಳ್ಳೆ ಚೆನ್ನಾಗಿದೆ, ಇವಾಗ ಚೆನ್ನಾಗಿ ನಡೀತಾ ಇದೆ 7 ವರ್ಷದಿಂದಲೂ. ಮುಂದೆ ಅವನ ಅನುಗ್ರಹದಿಂದ ಮುಂದೆ ಚೆನ್ನಾಗಿ ನಡೀಬೇಕು ಅನ್ನುವ ಅಭಿಲಾಷೆ ನಮಗೆ. ಗ್ರಾಮಸ್ಥರೆಲ್ಲರೂ ಮತ್ತು ಎಲ್ಲರೂ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಮ್ಮ ವಿನಂತಿ. 7 ವರ್ಷದಿಂದ ನಡೀತಾ ಇದೆ, ಇನ್ನೂ ಮುಂದುವರಿಸಬೇಕು ಅಂತ ನಮ್ಗೆ ಆಸೆ. ನಮ್ಮ ಊರಿನವರು ಸಹಕರಿಸ್ತಾ ಇದ್ದಾರೆ, ಸುತ್ತಮುತ್ತ ನಮ್ಮ ಗ್ರಾಮಸ್ಥರು ಬರ್ತಾ ಇದ್ದಾರೆ, ನಮಗೆ ಏನನ್ನು ಕೊಡ್ತಾ ಇರ್ತಾರೆ ಕ್ಯಾಶು ಅಂತ. ಇದು ಇನ್ನೂ ಇಂಪ್ರೂವ್ ಮಾಡಬೇಕು. ದೇವಸ್ಥಾನಕ್ಕೆ ಇನ್ನೂ ಪೈಂಟ್ ಹಾಕಿಲ್ಲ, ನಾವು ಬರೀ ವೈಟ್ ಪೈಂಟೇ ಮಾತ್ರನೇ ಇದೆ. ಇವಾಗ ಪೈಂಟ್ ಹಾಕ್ಸ್ಬೇಕು. ಇವಾಗ ಯಾರನ್ನ ರಾಜಕೀಯ ವ್ಯಕ್ತಿರು ಬಂದರೆ ನಮಗೊಂದು 2 ಲಕ್ಷ ರೂಪಾಯಿ ಪೈಂಟ್ ಕೊಟ್ಟರೆ ನೀಟಾಗಿ ಪೈಂಟ್ಸ್ ಮಾಡಿಸ್ತೀವಿ. ಆ ಥರ ನಮ್ಗೆ ಆಸೆ ಇದೆ. ಬರ್ತಾರೆ ಹೋಗ್ತಾರೆ, ಅವರು ಏನೋ ಖರ್ಚು ಕೊಡ್ತಾ ಇದ್ದಾರೆ. ಒಂದು 20,000 25,000 MLA ಅವ್ರು ಕೊಟ್ಟಿದ್ದಾರೆ. ನೀಲ್ಕಂಠಪ್ಪನು ಇವತ್ತು ಇದು ಊಟಗಳು ಬೆಳಗ್ಗಿನಿಂದ ಸಾಯಂಕಾಲ ಗಂಟ ಎಲ್ರಿಗೂ ಊಟ ಬಡಿಸಿದ್ದಾರೆ. ಆಯ್ಪಂದು MLA ಅವರು ಒಂದು 25,000 ಕೊಟ್ಟವ್ರೆ. ಇನ್ನು ನಮ್ಮ ಗ್ರಾಮಸ್ಥರೆಲ್ಲ 1,500 2,000 ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಥರ ಕೊಡ್ತಾ ಇದ್ದಾರೆ. ಈ ಖರ್ಚಿಗೆ ಸರಿಯಾಗ್ತದೆ, ಇನ್ನೂ ಮಿಕ್ತದೆ ನಮಗೂ. ಈ ಸಲ ಒಂದು 20,000 ಮಿಕ್ಕದ್ವಿ. ನಮ್ಮ ಖರ್ಚು ಒಂದು 40,000 ಖರ್ಚಾಗಿದೆ. ಈಗ ಇಂಪ್ರೂವ್ಮೆಂಟ್ ಅಂದರೆ ಪೈಂಟ್ ಹಾಕ್ಸ್ಬೇಕು, ಸೈಡ್ ವಾಲ್ ಇದು ನಾವು ಸಿಮೆಂಟ್ ಹಾಕ್ಸ್ಬೇಕು, ಸುತ್ತೂ ಸಿಮೆಂಟ್ ಹಾಕ್ಸ್ಬೇಕು. ಕಾಂಪೌಂಡ್ ಆಗಲ್ಲ, ಇಲ್ಲಿ ಕಾಂಪೌಂಡ್ ಹಾಕಕ್ಕೆ ಹೋದರೆ ದಾರಿ ಇದೆ, ಸಿಮೆಂಟ್ ಹಾಕಿದರೆ ಸಾಕು ಸುತ್ತು. ಟ್ರೈಲ್ಸು ಎಲ್ಲ ಸಹಕಾರ ಕೊಡೋರಿದ್ದರೆ ಮುಂದಕ್ಕೆ ಬಂದರೆ ನಾವು ಹೋಗ್ತೀವಿ. ಯಾರನ್ನ ಕೊಟ್ಟಂಗಿದ್ರೆ ಅವ್ರು ನಾವು ವರ್ಷನೂ ಕರ್ಕೊಂಡು ಬಂದು ಈ ಸ್ವಾಮಿ ಹತ್ರ ಪೂಜೆ ಮಾಡಿಸ್ತೀವಿ. ನಮ್ಮ ಸಬ್ಸ್ಕ್ರೈಬ್ ಯಾರನ್ನ ಇದ್ದರೆ ದಾನಿಗಳು ಕೊಡ್ತೀವಿ ಅಂತ ಮುಂದಕ್ಕೆ ಬಂದರೆ ನಾವು ಬರ್ತೀವಿ. ಓಂ ನಮೋ ನಾರಾಯಣಾಯ. ಈ ಒಂದು ದೇವಸ್ಥಾನದಲ್ಲಿರುವಂಥ ಮೂಲಮೂರ್ತಿಗಳಾದಂತಹ ಶ್ರೀ ಭೂನೀಲ ಸಮೇತ ವಸಂತ ವಲ್ಲಭರಾಯ ಸ್ವಾಮಿ ಅವರು ನಮಗೆ 2008 ಉಳುಮೆ ಮಾಡ್ತಿದ್ದಾಗ ಒಂದು ಹೊಳದಲ್ಲಿ ಸಿಕ್ತು. ಆಗ ಸರ್ಕಾರದವರು ಕೂಡ ನಮ್ಮ ವಶಕ್ಕೆ ಕೊಡಿ ಅಂತೇಳಿ ಕೇಳಿದ್ರು. ಆದರೆ ಗ್ರಾಮದವರು ಆಗಿರುವಂಥ ನಮ್ಮ ಹಿರಿಯರು ಎಲ್ಲ ಕೂಡ ಸೇರಿ, ಇಲ್ಲ ನಾವು ಸಣ್ಣ ಹಳ್ಳಿ ಆದರೂ ಕೂಡ ಎಲ್ಲರ ಹತ್ರ ಕೈ ಚಾಚಿ ಬಂದಿರೋವಂಥ ಇದರಲ್ಲಿ ಈ ಒಂದು ದೇವಸ್ಥಾನ ಕಟ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಇದ್ದೀವಿ, ಅದರಿಂದ ಕೊಡಲ್ಲ ಸ್ವಾಮಿ ಅಂತೇಳಿ ಹೇಳಿದರು. ಆಗಿನ ಇದರಲ್ಲಿ ಜಯಶಂಕರ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಒಂದು ಇದ್ದರು, ಮತ್ತು ತಹಸೀಲ್ದಾರು ಸಾಹೇಬರು ಹರ್ಷಿಲ್ಪ ಅನ್ನೋ ತಹಸೀಲ್ದಾರ್ ಇದ್ದರು. ಶಾಸಕರಾಗಿ ಅಂಬರೀಷ್ ಸರ್ ಅವರು ಇದ್ದರು, ನಮ್ಮ ಮುಳಬಾಗಿಲು ತಾಲೂಕಿನ ಅಂಬರೀಷ್ ಸರ್ ಅಂತ ಇದ್ದರು. ಆದರೆ ಮತ್ತೆ 3 ವರ್ಷಗಳ ಕಾಲ ಆ ಒಂದು ವಿಗ್ರಹ ನಮ್ಮ ಊರಲ್ಲಿ ಮುಜರಾಯಿಗೆ ಸೇರಿರುವಂಥ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಇಟ್ಕೊಂಡು ನಾವು ಸುಮಾರು ದಿನಗಳು ಕಾವಲು ಮಲಗಿರೋದಾಗಲಿ, ಧಾನ್ಯದ ನಿವಾಸ, ಜಲ ನಿವಾಸ, ಈ ಥರ ಕೆಲವೊಂದು ಸುಮಾರು ನಿವಾಸಗಳು ಮಾಡಿಕೊಂಡು ಅಲ್ಲಿ ಹೊರಗಡೆ ಇಟ್ಕೊಂಡು ನಾನಾ ಅಂದರೆ ಅನೇಕ ಸಲ ಯಾರಾದರೂ ಬಂದರೆ ಒಂದು ಹೆಣ್ಣು ಮಗುವನ್ನು ನಾವು ಇದು ಮಾಡಿ ಏನು ಒಳ್ಳೆಯ ಉಡುಪು ಅದನ್ನು ಅಮ್ಮನಿಗೆ ಹಾಕಿ ಯಾವ ರೀತಿ ನಾವು ಬಂದಿರೋಂತಹ ಮದುವೆ ಮಾಡ್ಕೊಳ್ಳೋಂತಹ ಗಂಡರಿಗೆ ತೋರಿಸಿದ ಹಾಗೆ ಆ ಸ್ವಾಮಿಯನ್ನು ಅಲಂಕರಣ ಮಾಡಿ ನಮ್ಮ ಕೈಯಲ್ಲಾಗಿದ್ದನ್ನು ಅವರಿಗೆ ಒಂದು ವಿಶೇಷವಾಗಿ ಕಾಣೋ ರೀತಿಯಲ್ಲಿ ತೋರಿಸೋದು. ಆದರೆ ಸುಮಾರು ಪ್ರಯತ್ನಗಳು ಮಾಡಿದ್ವಿ, ಇದಾಗಲಿಲ್ಲ. ಸರಿ ಅಂತೇಳಿ 3 ವರ್ಷಗಳ ನಂತರ ನಮ್ಮ ಇದಕ್ಕೆ ಟ್ರಸ್ಟ್ ಒಂದು ಇದಾಯಿತು. ಟ್ರಸ್ಟ್ ಇದೆ,
ದೇವಸ್ಥಾನದ ವತಿಯಿಂದ ಟ್ರಸ್ಟ್ ವತಿಯಿಂದ ಅಕೌಂಟ್ ಒಂದು ಓಪನ್ ಆಗಿದೆ. ಮತ್ತು ಇಲ್ಲಿ ಅಲ್ಲಿಂದ ಕೈ ಚಾ ಒಂದು ಸಂತೆಗಳಲ್ಲಿ ಹಳ್ಳಿಗೂ ಮನೆಗೂ ಈ ಥರ ಹೋಗಿ ಸುಮಾರು 30-35 ಸಾವಿರ ಜನರಿಂದ ದೇಣಿಗೆ ಕಲೆಕ್ಟ್ ಮಾಡಿ ದೇವಸ್ಥಾನ ಕಟ್ಟಿದ್ವಿ. ಅದರಲ್ಲಿ ಕೆಲವೊಂದು ಅಡಚಣೆಗಳು ಆಯಿತು. ಯಾಕಂದರೆ ಎಲ್ಲ ಕೂಲಿ ನಾಲಿ ಮಾಡಿಕೊಂಡು ಜೀವನ ಆಗುವಂತಹ ಸಂಸಾರಗಳು ನಮಗೂ. ಆದರೆ ಒಂದೇ ಸರಿ ಹೋಗೋಕ್ಕಾಗಲ್ಲ. ಕೆಲವೊಂದು ದಿನಗಳು ಹೋದರೆ ಕೆಲವೊಂದು ದಿನಗಳು ಮನೆ ಕಡೆ ನೋಡುವಂತಹ ಪರಿಸ್ಥಿತಿ ನಮ್ಮದು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆದರೆ ನಮಗಿಂತ ಆ ಸ್ವಾಮಿಯ ಆಶೀರ್ವಾದದಿಂದ ಈ ಒಂದು ದೇವಸ್ಥಾನ ಆಯಿತು ಅನ್ನೋದಕ್ಕೆ ನನಗೆ ಹೇಳೋದಕ್ಕೆ ಸಂಶಯ ಇಲ್ಲ. ಎಷ್ಟೋ ಸಲ ಒಂದು 4-5 ಸಲ ಸ್ವಾಮಿಯವರ ಮಹಿಮೆಯಿಂದ ಮಳೆ ಇಲ್ಲದ ಹಾಗೆ, ಅಂದರೆ ದೇವಸ್ಥಾನ ಸ್ಥಗಿತಗೊಂಡು ಮಳೆ ಇಲ್ಲದ ಟೈಮಲ್ಲಿ ಸುತ್ತಮುತ್ತಲ ಹಳ್ಳಿಯವರು ಕೂಡ ದೇವಸ್ಥಾನ ಕೆಲಸ ಮಾಡಿಸ್ಬೇಕು, ನೀವು ಮಳೆ ಇಲ್ಲ ಬೆಳೆ ಇಲ್ಲ ಅಲ್ಲಿ ಹೇಳಿದ್ರು ಇಲ್ಲಿ ಹೇಳಿದ್ರು ಅಂತೇನೋ ಅನ್ನೋ ಒಂದು ಮಾತಕ್ಕೆ ಇಲ್ಲಿ ನಮ್ಮ ಹಿರಿಯರು ಊರವರು ಗ್ರಾಮಸ್ಥರೆಲ್ಲ ಸೇರಿ ಕೈ ಸಾಲ ಮಾಡಿ ಕೆಲವು ಸಮಯಗಳಲ್ಲಿ ಮಾಡಿರೋಂಥ ಇದು ಕೂಡ ನನಗೆ ನೆನಪಿದೆ. ಏನು ಪ್ರಾರಂಭ ಮಾಡ್ತೀವೋ ಆ ಟೈಮಲ್ಲಿ ಆ ಮಾರನೇ ದಿವಸನೇ ಆವತ್ತೇನೇ ಕೂಡ ಮಳೆ ಆಗಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ನಮಗಿಂತ ಕೂಡ ಸ್ವಾಮಿಯವರ ಕೃಪೆ ಇಲ್ಲಿ ಆಗಬೇಕು ಅಂತ 4 ಕಡೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮೂರಲ್ಲಿ. ಇವಾಗ ಅರ್ಚಕರಾಗಿರೋಂತಹ ಅವರ ಅಪ್ಪ ಅವರ ಜಮೀನಲ್ಲಿ ಕಟ್ಟಿ ದೇವಸ್ಥಾನ ಅಂತೇಳಿ ಅಂದರು. ಆದರೆ ಆವತ್ತು 10 ಜನರಲ್ಲಿ ಕೂಡ ಒಪ್ಪಿಗೆ ಇಲ್ಲಿಗೆ ಬಂತು. ಏನು ಆ ಒಪ್ಪಿಗೆಯಿಂದ ಸ್ವಾಮಿ ಇಲ್ಲೇ ಆದರು. ಇವತ್ತು ಏನೋ ಆಯಪ್ಪನಿಗೆ ಆವತ್ತೇ ಗೊತ್ತಿತ್ತೇನೋ ಹೈವೇ ಇಲ್ಲಿ ಆಗತ್ತೆ ಅಂತ. ನಮಗಿಂತ ಆಯಪ್ಪನಿಗೆ ಅಂದರೆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಇಲ್ಲಿ ಹೈವೇ ಆಗುತ್ತೋ ಅನ್ನೋ ಒಂದು ಸ್ವಾಮಿಗೆ ಗೊತ್ತಿರ್ತದೆ. ಅದೇ ಒಂದು ಕಾರಣದಿಂದ ಏನೋ ಇಲ್ಲಿ ಇದಾಯಿತು. ಇಲ್ಲಿ ಟ್ರಸ್ಟ್ ಅವರು ಗ್ರಾಮಸ್ಥರು ಹೋಗಿ ನಮ್ಮ ದಂಸಂದ್ರದಲ್ಲಿ ಇವರು ಗೌಡರು DVR ರಗನ್ನ ಅವ್ರ ಕುಟುಂಬದವ್ರನ್ನ ಕೇಳಿದಾಗ ಈ ಜಾಗದಲ್ಲಿ ಕಟ್ಕೊಳ್ಳಿ ಅಂತೇಳಿ ಅನ್ನೋ ಒಂದು ಮಾತೆ ಹೇಳಿದರು. ಆ ಒಂದು ಮಾತಿಂದ ಹಿಡಿದು ಅವರ ಬಳಿ ಮಾತು ತಗೊಂಡು ಈ ದೇವಸ್ಥಾನ ಶುರು ಮಾಡಿದ್ದು. ಸುಮಾರು ಕೈಗಳು ಈ ಒಂದು ದೇವಸ್ಥಾನಕ್ಕೆ ಇದಕ್ಕೆ ಒಂದೊಂದು ಇಟಿಗೆಗೂ ಕೂಡ ಒಂದೊಂದು ಕೈ ಬಿದ್ದಿದೆ. ಅವರಿಗೆಲ್ಲರಿಗೂ ಕೂಡ ಆ ದೇವರು ಆರೋಗ್ಯ ಕೊಡಬೇಕೆಂದೇಳು ನಾನು ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ಮತ್ತು ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಅನ್ನೋದಾದರೆ ದೇವಸ್ಥಾನಕ್ಕೆ ಒಂದು ಉಂಡಿಗೆ ಇಲ್ಲ ಪಾಪ. ಇವತ್ತು ಬಂದಿರೋವಂಥವರೆಲ್ಲ ಕೂಡ ಏನಪ್ಪ ಇದು ಉಂಡಿಗೆ ಯಾವುದೋ ಒಂದು ಟೆಂಪರವರಿ ಮಾಡಿದ್ದೀರಾ ಅಂತೇಳಿ ಅಂತಾರೆ. ಮತ್ತು ಸುತ್ತಲೂ ಕೂಡ 3 ವರ್ಷ ಆಗಿದೆ ಬಿಳಿ ಬಣ್ಣ ಹೊಡೆಸಿ 3 ಲೇಯರ್ ಮಾಡಿಸಿದ್ದೀವಿ. 3 ವರ್ಷ ವೈಕುಂಠ ಏಕಾದಶಿಗೆ ಅಲ್ಲಿ ಇಲ್ಲಿ ಕೈ ಚಾಚೋದು, 20,000 ರೆಡಿ ಮಾಡೋದು, ವೈಟ್ ಬಿಳಿ ಇದು ವೈಟ್ ಪ್ರೈಮರ್ ಹೊಡೆಯೋದು. ಈಗ ಮತ್ತೆ ವೈಟ್ ಪ್ರೈಮರ್ ಇಲ್ವಂತೆ. ಯಾಕಂದರೆ ಪೈಂಟ್ರ್ ಹೇಳ್ತಾರೆ 3 ಸಲ ಅದಕ್ಕೆ ಲಾಸ್ಟು. ಈಗ ಏನಾದರೂ ನೀವು ಬೇರೆ ಪೈಂಟೇ ಮಾಡಿಸ್ಕೋಬೇಕೆ ಹೊರತು ಎಮೋಷನ್ ಆ ಥರ ಮಾಡಿಸ್ಕೋಬೇಕೆ ಹೊರತು ಪ್ರೈಮರ್ ಆಗಬಾರ್ದು ಅಂತಾರೆ. ಆದರೆ ಸುಮಾರು ಸರಿ ಅಂದರೆ 2008ಇಂದ ಈಗ 2024 ಪ್ರತಿ ಕಾರ್ಯಕ್ಕೂ ಕೈ ಚಾಚಿ ಕೇಳುವಂಥದ್ದೇ. ಅಕಸ್ಮಾತ್ ನಾವು ಕೇಳಿದ್ರೆ ಅವ್ರೇನು ಅನ್ಕೊತಾರೆ, ಏನಪ್ಪ ಪ್ರತಿ ವರ್ಷ ಕೂಡ ಇವ್ರು ಕಾಣಿಸಿದ್ರೆ ಏನಾದರೂ ದುಡ್ಡು ಕೇಳೋದೇನಾ ಅಂತೇಳಿ ಅಂತಾರೇನೋ ಒಂದು ಭಯ ನಮಗೆ. ಆದರೆ ದೇವರಿಗೆ ಹೇಳ್ಕೊಂಡು ಸುಮ್ಮನಿದ್ದೀವಿ. ಯಾರಾದರೂ ಆ ಒಂದು ಭಗವಂತರ ಸೇವೆಗೆ ಬಂದು ಇದಕ್ಕೆ ಕಪ್ಪಾಗ್ತಾ ಇದೆ, ತಾವು ಕೂಡ ಇದನ್ನು ರೆಕಾರ್ಡ್ ಮಾಡಿ ಕಳಿಸ್ಕೊಡಿ ದಯವಿಟ್ಟು. ಅಲ್ಲಲ್ಲಿ ಕಪ್ಪಾಗಿ ಇದಾಗ್ತಾ ಇದೆ. ಮೇಲೆ ಕೂಡ ಸ್ವಲ್ಪ ಪಿಂಕ್ ಟೈಲ್ಸ್ ಹಾಕಿದ್ದೀವಿ, ಅಲ್ಲಲ್ಲಿ ಸ್ವಲ್ಪ ಸೋರುತ್ತೆ, ಸ್ವಲ್ಪ ಸಿಮೆಂಟ್ ವರ್ಕ್ ಇದೆ. ಯಾರಾದರೂ ಮುಂದೆ ಬಂದರೆ ಅವ್ರನ್ನ ನಾವು ಮರೆಯೋದಿಲ್ಲ ಅಂಥೇಳಿ ಇದುವರೆಗೂ ಕೂಡ ಇದರಲ್ಲಿ ಪ್ರತಿಯೊಂದು ಇಟಿಗೆ ಪ್ರತಿಯೊಂದು ಸ್ತಂಭ ಕೊಟ್ಟಿರೋರು ನನಗೆ ನೆನಪಿದ್ದಾರೆ. ಯಾಕಂದರೆ ಅವರವರ ಏನು ನೀರಾಗಲಿ ಏನೋ ನಮ್ಮ ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇಲ್ಲ. ಇಂಟ್ರಾಮು 4 ಬೋರ್ವೆಲ್ ಹಾಕಿದ್ದೀವಿ. ಈ ಸಲ ಹಾಕಿದ್ರೆ ಸಾಲಗಳಾಗಿ ಮಾಡ್ಕೊಂಡು ಮಾಡ್ತಿದ್ದೀವಿ. ಇದರಲ್ಲಿ ನೀರು ಬಂದರೆ ಮುಂದೆ ಕೆಲಸ ಜೀವನ ಇಲ್ಲ ಅಂದರೆ ಇಲ್ಲ ಅಂತೇಳಿ ಹೇಳಿದ ಅವರು ಇದ್ದಾರೆ.
ಆದರೆ ಆ 5ನೇ ಬೋರ್ವೆಲ್ ಸ್ವಾಮಿಯ ಮೇಲೆ ಇದು ಮಾಡಿ ಭಾರ ಹಾಕಿ 5ನೇ ಬೋರ್ವೆಲ್ ಹಾಕಿ ಒಳ್ಳೆ ನೀರು ಬಂದಿರೋವಂಥದ್ದು ನಮ್ಮ ಪಂಚಾಯಿತಿಯಲ್ಲೇ ಇದೆ. ಮಕ್ಕಳಾಗದೇ ಇರೋವಂಥವ್ರಿಗೆ ಮಕ್ಕಳಾಗಿದ್ದಾರೆ, ಮದುವೆ ಆಗದೇ ಇರೋವಂಥವ್ರಿಗೆ ಮದುವೆ ಆಗಿದೆ. ಆದರೆ ನಂಬದರೆ ಮಾತ್ರ ಸ್ವಾಮಿ ಅಪಾರವಾದ ಶಕ್ತಿ ಇರುವಂತಹ ತಂದೆ. ನಂಬಿ ಏನು ನಿಮ್ಮ ಈಡೇರಿಕೆಗಳನ್ನು ಆ ಸ್ವಾಮಿ ಈಡೇರಿಸ್ತಾನೆ ಅಂತ ನಾನು ನಂಬಿದ್ದೀನಿ. ತಮ್ಮನ್ನು ನಂಬಿ ಅಂತ ಹೇಳ್ತಿದ್ದೀನಿ. ನಂಬುವುದು ನಮ್ಮದೇ ಇರೋವಂಥದ್ದು ತಮ್ಮಿಷ್ಟ. ನಂಬಿದ್ರೆ ಅಂತೂ ಖಂಡಿತ ನಿಮ್ಮ ಈಡೇರಿಕೆಗಳು ಕೋರಿಕೆಗಳು ನೆರವೇರುತ್ತದೆ.